ಡಿ ಗ್ಯಾಂಗ್ನವ್ರು ಇದ್ದಾರಲ್ಲ, ಅದರಲ್ಲೂ ಒಬ್ಬೊಬ್ಬರ ಕಥೆಗಳು ಹೇಗಿದೆ ಅನ್ನೋದನ್ನ ಇಂಚಿಂಚಾಗಿ ನಿಮ್ಮ ಮುಂದೆ ಆ ಮಾಹಿತಿಯನ್ನ ಇಡ್ತಾ ಹೋಗ್ತೀವಿ. ಕಾರ್ಪೊರೇಟರ್ ಆಗಬೇಕು ಅಂದ್ಕೊಂಡಿದ್ರಂತೆ ಕಂಬಿ ಹಿಂದೆ ಇದ್ದವ. ಕೊಲೆ ಕೇಸ್ನಲ್ಲಿ ದರ್ಶನ್ ಪರಮಾಪ್ತ ಬಂಧನ ಆಗಿರೋದು. ನಾಗರಾಜ್ ಅಲಿಯಾಸ್ ನಾಗ ಬಂಧಿತ ಆರೋಪಿ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕರೆಸಿಕೊಂಡಿದ್ದೆ ಈ ನಾಗ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯನಾಗಿದ್ದಂತೆ ಈತ. ಮಹಾನಗರ ಪಾಲಿಕೆ 21ನೇ ವಾರ್ಡ್ನಿಂದ ಸ್ಪರ್ಧೆ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಕೂಡ ಈ ನಾಗ ಮಾಡ್ಕೊಳ್ತಾ ಇದ್ರು. ದರ್ಶನ್ ಮೂಲಕವೇ ಟಿಕೆಟ್ ಪಡೆಯುವ ನಿರೀಕ್ಷೆಯಲ್ಲಿದ್ರಂತೆ ನಾಗ. ಹಾಗಾಗಿ ಅವ್ರು ಹೇಳ್ದಂಗೆ ನಡೆದುಕೊಳ್ಳೋದಕ್ಕೆ ಮುಂದಾದ್ರು. ಬಟ್ ಈಗ ಕೊಲೆ ಕೇಸ್ನಲ್ಲಿ ಅಂಧರಾಗ್ಬಿಟ್ಟಿದ್ದಾರೆ. ಹಾಗಾಗಿ ಕಾರ್ಪೊರೇಟರ್ ಆಗುವಂತ ಕನಸು ಕೂಡ ನುಚ್ಚು ನೂರಾಗ್ಬಿಟ್ಟಿದೆ. ದರ್ಶನ್ ಅವ್ರ ಹೆಲ್ಪ್ ಇಂದ ಒಂದು ಟಿಕೆಟ್ ಗಿಟ್ಟಿಸ್ಕೊಂಡು ಹೇಗೋ ಕಾರ್ಪೊರೇಟರ್ ಆಗಿ ಜೀವನ ಕಟ್ಕೊಳ್ಬೇಕು ಅನ್ಕೊಂಡಿದ್ದಂತ ಈ ನಾಗ ಕೊಲೆ ಕೇಸ್ನಲ್ಲಿ ಅಂಧರಾಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಸದ್ಯ ಕಂಬಿ ಹಿಂದೆ ನಾಗ. ಓಕೆ, ಇವನ್ಯಾರು? ದರ್ಶನ್ ಪರಮಾಪ್ತ. ಓಕೆ, ಮತ್ತೊಂದು ಕಡೆ ರಿಮಾಂಡ್ ಕಾಪಿ ಏನಿದು ನೋಡಿ. ಮಾದರಿ ಆಗಬೇಕಿದ್ದ ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ. ಪವಿತ್ರ ಗೌಡ ಮಾತು ಕೇಳಿ ಓರ್ವನ ಕೊಲೆಯಾಗಿದೆ. ಇದು ರಿಮಾಂಡ್ ಕಾಪಿ ಅಂಶ ಏನಪ್ಪ ಅಂತಂದ್ರೆ, ಮಾದರಿ ಆಗಬೇಕಿದ್ದ ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ. ಪವಿತ್ರ ಗೌಡ ಮಾತು ಕೇಳಿ ಓರ್ವನ ಕೊಲೆಯಾಗಿದೆ. ಅಸಭ್ಯ ಕಾಮೆಂಟ್ನಿಂದ ಕೊಲೆ ಮಾಡಲಾಗಿದೆ. ದರ್ಶನ್ ಪಾತ್ರ ಪ್ರಾಥಮಿಕ ತನಿಖೆಯಲ್ಲಿ ದೃಢಪಟ್ಟಿದೆ. ದರ್ಶನ್ ಸೂಚನೆಯಿಂದ ರೇಣುಕಾ ಕಿಡ್ನ್ಯಾಪ್ ಆಗಿದ್ದಾನೆ. ದರ್ಶನ್ ಹೇಳಿದಂತೆ ಕೊಲೆ ಮಾಡಿದ ತಪ್ಪೊಪ್ಪಿಗೆ. ಮಾರಣಾಂತಿಕ ಹಿಂಸೆ ನೀಡಿ ಭೀಕರವಾಗಿ ಕೊಲೆಯಾಗಿದೆ. ಸಾಕ್ಷ್ಯ ನಾಶಕ್ಕೂ ಪ್ರಯತ್ನ ಪಟ್ಟಿರುವುದು ಬೆಳಕಿ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬಂದಿದೆ. ಸಾಂದರ್ಭಿಕ ಸಾಕ್ಷ್ಯದಲ್ಲಿ ಭಾಗಿಯಾಗಿದ್ದಕ್ಕೆ ಪುಷ್ಟಿ ನೋಡಿ. ಎಲ್ಲದರಲ್ಲೂ ಕೂಡ ದರ್ಶನ್ ಇದ್ದಾನೆ. ಒಂದು, ರಾಘವೇಂದ್ರಗೆ ಫೋನ್ ಮಾಡಿದ್ಯಾರು? ಇದೇ ದರ್ಶನ್. ಆತನ ಕರ್ಕೊಂಬ ಅಂತ ಹೇಳಿದ್ಯಾರು? ಇದೇ ದರ್ಶನ್. ಅಂದ್ರೆ ಕಿಡ್ನ್ಯಾಪ್ ಆಗೋಯ್ತು. ಬಂದ ನಂತರ ಜನ ಸೇರಿಸು ಅಂತ ಹೇಳಿದ್ಯಾರು? ಇದೇ ದರ್ಶನ್. ಆ ಜನಗಳು ಬಂದ ನಂತರ ಆತನನ್ನ ಕಟ್ಟಿ ಹಾಕಿ ಹೊಡೆದದ್ಯಾರು? ಆ ಹೊಡೆಯುವಂಥ ಸಂದರ್ಭದಲ್ಲಿ ಈತ ಮತ್ತು ಪವಿತ್ರ ಗೌಡ ಅಲ್ಲಿದ್ದರು. ಅದಕ್ಕೆ ಪುಷ್ಟಿ ಇದೆ. ಡಿಜಿಟಲ್ ಸಾಕ್ಷ್ಯಗಳಿದೆ. ಆಮೇಲೆ ಯಾರೋ ಬಾಯಿ ಬಿಟ್ಟಿದ್ದಾರೆ, ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದಲು ಅಂತೇಳಿ, ಅದಕ್ಕೆ ಇದೆ. ಈತ ಮರ್ಮಾಂಗಕ್ಕೆ ಹೊಡೆದ ಅಂತೇಳಿದೆ, ದರ್ಶನ್ ಹೊಡೆದ ಅಂತೇಳಿ. ಆಮೇಲೆ ನಾನು ಹೊಡೆದಿದ್ದೇನೆ ಆದರೆ ಸಾಯಿಸಿಲ್ಲ ಅಂತೇಳಿ ಒಪ್ಕೊಂಡಿದ್ದಾನೆ. ಅದಾದ ನಂತರ ಸತ್ತೋಗಿದ್ದಾನೆ ಅಂತ ಮಾಹಿತಿ ಬಂದಾಗ 30 ಲಕ್ಷ ವಿಲೇವಾರಿಗೆ ಮಾಡಿರೋದು ಇದೇ ದರ್ಶನ್. ಆ ನಂತರ ಶವ ಸಾಗಿಸಿ ಅಂತ ಐಡಿಯಾ ಕೊಟ್ಟಿರೋದು ಇದೇ ದರ್ಶನ್. ಎಲ್ಲದರಲ್ಲೂ ಕೂಡ ದರ್ಶನ್ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇದೆ. ಇದು ಒಂದು ವೇಳೆ ಸಾಬೀತಾದರೆ 302 ಆದರೆ ದರ್ಶನ್ಗೆ 14 ವರ್ಷ ಜೈಲು ಶಿಕ್ಷೆ ಆಗಬಹುದು. ಅಥವಾ ಕೆಲವೊಂದರಲ್ಲಿ ಗಲ್ಲಿಗೇರಿಸುವಂಥದ್ದು ಕೂಡ ಆಗತ್ತೆ. ಶಿಕ್ಷೆಗಳು ಆ ಥರ ಆಗಿದೆ. ಈ ಹಿಂದೆ ಶಿಕ್ಷೆಗಳು ಆ ಥರ ಆಗಿದೆ, ಆಗಬೇಕು. ಆಮೇಲೆ PSI ಒಂದು ಹೇಳ್ತೀನಿ, ಶಾಸಕರು ಸಚಿವರು ಕೇಳಿದ್ದಾರೆ ಬಚಾವ್ ಮಾಡ್ಬೋದಾ ಅಂತೇಳಿ. ಆದರೆ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಮಾಡಿಕೊಡಬಾರ್ದು. ಏನಾಗುತ್ತೆ ಗೊತ್ತಾ, ಇಂಥದ್ದೆಲ್ಲ ಆದರೆ ಏನಾಗುತ್ತೆ ಗೊತ್ತಾ, ನಾನು ಹೇಳ, ರೌಡಿ ಗ್ಯಾಂಗ್ ಕಟ್ಟೋದಂದ್ರೇನು? ನಾನು ಹೇಳಿದ್ನಲ್ಲ 80ರಲ್ಲಿ ರೌಡಿ ಗ್ಯಾಂಗ್ ಇತ್ತು ಅಂತೇಳಿ. ರೌಡಿ ಗ್ಯಾಂಗ್ ಕಟ್ಟೋದೇ ಏನಾಗುತ್ತೆ? ನಮ್ಮಲ್ಲಿ MLA ಇದ್ದಾರೆ, MP ಇದ್ದಾರೆ, ಮಿನಿಸ್ಟ್ರ್ ಇದ್ದಾರೆ, ನಮ್ಮನ್ನು ಬಚಾವ್ ಮಾಡ್ತಾರೆ ಅಂತೇಳಿ. ಸರ್, ಜನ ದಂಗೆದ್ದು ಬಿಡ್ತಾರೆ. ನಿಮ್ಗೆ ಗೊತ್ತಿಲ್ಲ, ಈ ಜನಮಾನಸಲ್ಲಿ ಏನಿರ್ತಾರೆ ಎಲ್ಲ ಈ ದಬಾಂಗ್ ಅಂತಿರುತ್ತೆ. ಒಂದು 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 ಮನುಷ್ಯನೊಳಗೆ ಒಳ್ಳೆತನ ಮತ್ತು ಕ್ರೂರತನ ಎರಡೂ ಇರುತ್ತೆ. ಒಳ್ಳೆ ಮನುಷ್ಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಕ್ರೂರತನವನ್ನು ಕಡಿಮೆ ಮಾಡಿ ಪೂಜೆ ಪುನಸ್ಕಾರ ಮತ್ತೊಂದು ಒಳ್ಳೆತನ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇರ್ತಾರೆ. ಲಾಸ್ಟ್ಗೆ ಒಂದು ಲಿಮಿಟ್ ಇರುತ್ತೆ. ನಾನು ನಿನ್ನೆ ಒಂದು ಕೋತಿ ಸ್ಟೋರಿ ಹೇಳಿದೆ. ಒಂದು ತಾಯಿ ಕೋತಿ ಮತ್ತು ಒಂದು ಮರಿ ಕೋತಿ. ತಾಯಿ ಕೋತಿ ಮತ್ತು ಮರಿ ಕೋತಿ ಒಂದು ಹೊಂಡಕ್ಕೆ ಬಿದ್ದಿರುತ್ತೆ. ಮಳೆ ಬರ್ತಾ ಇರುತ್ತೆ, ನೀರು ಬೀಳ್ತಾ ಇರುತ್ತೆ ಹೊಂಡಕ್ಕೆ. ಆ ತಾಯಿ ಕೋತಿ ಏನು ಮಾಡುತ್ತೆ, ಮರಿ ಕೋತಿಯನ್ನು ತೆಗೆದು ಬಿಸಾಕ್ತಾನೇ ಇರುತ್ತೆ ಹೊರಗಡೆಗೆ. ಆದರೆ ಆಗೋದಿಲ್ಲ. ನೀರು ಜಾಸ್ತಿ ಆಗುತ್ತೆ, ನೀರು ಜಾಸ್ತಿ ಆಗುತ್ತೆ, ನೀರು ಜಾಸ್ತಿ ಆಗುತ್ತೆ. ಕೊನೆಗೆ ಮರಿ ಕೋತಿಯನ್ನು ಬಚಾವ್ ಮಾಡೋಕ್ಕಾಗೋದೇ ಇಲ್ಲ ತಾಯಿ ಕೋತಿಗೆ. ಗೊತ್ತಾಗತ್ತೆ ನಾವಿಬ್ಬರು ಸಾಯ್ತೀವಿ ಅಂತೇಳಿ ತಾಯಿ ಕೋತಿಗೆ. ಆಗ ತಾಯಿ ಕೋತಿ ಏನು ಮಾಡುತ್ತಂತೆ, ಆ ಮರಿ ಕೋತಿಯನ್ನು ನೀರಲ್ಲಿ ಹಾಕ್ಬಿಟ್ಟು
ಅದರ ತಲೆ ಮೇಲೆ ಕಾಲಿಟ್ಟು ತಾನು ಬಚಾವಾಗತ್ತೆ, ಮರಿಕೋತಿಯನ್ನು ಸಾಯಕ್ಕೆ ಬಿಡತ್ತೆ. ಹಾಗೇನೆ ಜನರು ಅಂತಂದರೆ ತಾಳ್ಮೆ 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 ಅಂತಿರುತ್ತೆ. ಯಾವಾಗ ಇಂಥವ್ರ ಅಟ್ಟಹಾಸ ಜಾಸ್ತಿ ಆಗ್ತಾ ಹೋಗುತ್ತೆ, ಆಗ ಆ ತಾಳ್ಮೆ ಅನ್ನೋ ಮರಿಕೋತಿಯನ್ನು ನೆಲಕ್ಕೆ ಹಾಕಿ ಅದ್ರ ಮೇಲೆ ಕಾಲಿಟ್ಟು ಸಮಾಜದ ವಿರುದ್ಧನೇ ನಿಂತು ಬಿಡ್ತಾರೆ. ಆಮೇಲೆ ಸರಿ ಸಮಾಜವನ್ನು ಕಟ್ಟುವಂಥ ಪ್ರಯತ್ನ ಮಾಡ್ತಾರೆ. ಬ್ರಿಟಿಷರ ವಿರುದ್ಧ ಗೆದ್ದಿದ್ದು ನಾವು ಹಂಗೇನೆ, ಬೇರೆ ಯಾವುದೇ ಕಾರಣಕ್ಕಾಗಿ ಅಲ್ಲ. ರೋಷಾವೇಶ ಉಕ್ಕದಾಗ ಏನಾಗುತ್ತೆ, ಯಾವುದು ಕೂಡ ನಿಲ್ಲೋದಿಲ್ಲ ಸರ್. ಅಂಥದ್ದಕ್ಕೆ ಮಾಡೋದಕ್ಕೆ ಅವಕಾಶ ಸರ್ಕಾರಗಳು ಕೊಡಬಾರ್ದು. ಓಕೆ, ಸೊ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ದರ್ಶನ್ ಪರಮಾಪ್ತ ಈ ನಾಗ ಅಂತ ಹೇಳಲಾಗ್ತಾ ಇದೆ. ಕಾರ್ಪೊರೇಟರ್ ಕನಸು ಕಂಡಿದ್ರಂತೆ ಇವ್ರ ಮುಖಾಂತರ ಹೋಗಿ ಟಿಕೆಟ್ ಪಡೆದುಕೊಳ್ಬೇಕು ಅಂತ. ಮೋಸ್ಟ್ಲಿ ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ ಕೊಲೆ ಕೇಸಿಗೆ ಅಂದರಾಗ್ತೀನಿ ಅಂತ. ಈತನ ಹಿನ್ನೆಲೆಯ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ಬೋದಾ ವಿನೋದ್? ಶ್ರುತಿ, ಈಗಾಗಲೇ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಹಲವರನ್ನ ಈಗಾಗಲೇ ಪೊಲೀಸರು ಕಸ್ಟಡಿಯಲ್ಲಿದ್ದಾರೆ, ವಿಚಾರಣೆ ಎದುರಿಸ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ನಾಗರಾಜ್ ಏನಿದೆ, ದರ್ಶನ್ ಅವರ ಅತ್ಯಾಪ್ತ ಬಳಗದಲ್ಲಿ ಇದ್ದವನು. ಆದ್ರೆ ದರ್ಶನ್ ಅವರು ಮೈಸೂರಿಗೆ ಬಂದ ಸಂದರ್ಭದಲ್ಲಿ, ಜೊತೆಗೆ ವಿದೇಶಕ್ಕೆ ಹೋಗಿರ್ಬೋದು, ಎಲ್ಲೇ ಹೋದ್ರು ಕೂಡ ವಾಸ್ತವ್ಯ ಇರ್ಬೋದು, ಪ್ರತಿಯೊಂದಲ್ಲೂ ಕೂಡ ನೋಡ್ಕೊಳ್ತಾ ಇದ್ದಿದ್ದೆ ಇದೇ ನಾಗರಾಜ್. ಈತ ಮೈಸೂರಿನ ಟಿಕೆ ಲೇಔಟ್ ನಿವಾಸಿ ಆಗಿದ್ದಾರೆ. ಈತನೇ ಏನು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆಸೋದಕ್ಕೆ ಪ್ಲಾನ್ ಎಲ್ಲ ಮಾಡಿದಂತವ್ರು ಕೂಡ ಇದೇ ನಾಗರಾಜ್. ಯಾಕಂತಂದ್ರೆ ಅಭಿಮಾನಿಗಳ ಸಂಘವನ್ನೆಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ದವರು ಕೂಡ ಇದೇ ನಾಗರಾಜ್ ಆಗಿದ್ದ. ನಾಗರಾಜ್ ಏನು ಚಿತ್ರದುರ್ಗದ ಅಭಿಮಾನಿ ಸಂಘದ ಏನು ಸದಸ್ಯರೆಲ್ಲ ಸಂಪರ್ಕಿಸಿ ಈ ತರ ಎಲ್ಲ ಯಾವ ರೀತಿ ಬೆಂಗಳೂರಿಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಪ್ಲಾನ್ ಅಲ್ಲೂ ಕೂಡ ರೂಪಿಸೋದ್ರು ಕೂಡ ಇದೇ ನಾಗರಾಜ್. ಸೊ ಹೀಗಾಗಿ ಈಗಾಗಲೇ ಅವನು ಕೂಡ ಈಗಾಗಲೇ ಕಬ್ಬಿ ಇಲ್ಲೇ ಇರುವಂತದ್ದು. ಈತ 21ನೇ ವಾರ್ಡ್ನಲ್ಲಿ ಕೂಡ ಏನೋ ಕಾಂಗ್ರೆಸ್ ಟಿಕೆಟ್ ಅನ್ನ ಬಯಸಿದ್ದ. ಕಾಂಗ್ರೆಸ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಕ್ರಿಯವಾಗಿ ಗುರ್ಸ್ಕೊಳ್ತಾ ಇದ್ದ. ಕಾರ್ಪೊರೇಟ್ ಆಗ್ಬೇಕು ಅಂತ ಹೇಳಿ ಸಾಕಷ್ಟು ಕನಸನ್ನ ಕಂಡಿದ್ದ. ದರ್ಶನ್ ಮೂಲಕವಾಗಿಯೇ ಸಿಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಆಗಿರೋ ಕಾರಣಕ್ಕಾಗಿ ಅವರ ಮೂಲಕವಾಗಿ ಟಿಕೆಟ್ ಎಲ್ಲ ಪಡೆದುಕೊಂಡು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಕೊಲೆ ಮಾಡುವಂತಹ, ಅಂದ್ರೆ ದರ್ಶನ್ ಅಲ್ಲಿ ಏರಿ ಒಂದು ಪ್ರಕರಣ ದಾಖಲಾಗಿದೆ. ಈ ಒಂದು ಪ್ರಕರಣ ಎಲ್ಲವನ್ನೂ ಕೂಡ ಗೊತ್ತಿತ್ತು. ಸೊ ಹೀಗಾಗಿ ಏನು ಕಾರ್ಪೊರೇಟ್ ಆಗ್ಬೇಕಾದಂತಹ ನಾಗರಾಜ್ ಅವರೀಗ ಕಬ್ಬಿ ಇದ್ದೇ ಇದ್ದಾರೆ. ಸೊ ಈ ಒಂದು ಪ್ರಕರಣದಲ್ಲಿ ಈತನ ಪಾತ್ರವು ಕೂಡ ಬಹಳ ದೊಡ್ಡದಾಗಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ವಿಚಾರಣೆ ರೀತಿ ಈತನ ಕನಸು ಏನಾಗಿತ್ತು ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ರೇಣುಕಾ ಆರೋಪಿಗಳ ಕೋರ್ಟ್ಗೆ ಹಾಜರಾಗ್ತಾರಂತೆ. ಇವತ್ತು ಕಸ್ಟಡಿ ಅವಧಿ ಮುಗಿಯುವ ಮುನ್ನ ಜಡ್ಜ್ ಮುಂದೆ ಹಾಜರಾಗ್ತಾರಂತೆ. ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇನ್ನೊಂದು ನಿರ್ಧಾರ. ಈಗಾಗಲೇ ಕೆಲ ಆರೋಪಿಗಳ ವಿಚಾರಣೆ ಮುಕ್ತಾಯವಾಗಿದೆ. ವಿಚಾರಣೆ ಮುಗಿದ ಬಳಿಕ ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾರೆ. ಒಂದು ಕ್ವಶನ್ ಮಾರ್ಕ್, ಕಸ್ಟಡಿ ಅವಧಿ ಮುಗಿಯುವ ಮುನ್ನವೇ ಜಡ್ಜ್ ಮುಂದೆ ಹಾಜರಾಗ್ತಾರಾ ಅಂತ ಹೇಳಿ. ಓಕೆ, ಇದಾದ ನಂತರ ಈಗ ರೇಣುಕಾಸ್ವಾಮಿ ಕೊಲೆಗೈದು ಬಂಧನವಾಗಿರುವ ಕೆಲವರಲ್ಲಿದ್ದಾರಲ್ಲ, ಈತನ ಸಹಚರರು, ಇವರನ್ನ ಪೊಲೀಸರು ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಫ್ಯಾಮಿಲಿಯವರನ್ನ ಮಾತಾಡಿಸಿದಾಗ ಫ್ಯಾಮಿಲಿ ನೋಡಿ ಇವರ ಪರಿಸ್ಥಿತಿಗಳು ಹೇಗಿದೆ, ಮನೆಯವರ ಪರಿಸ್ಥಿತಿಗಳು ಹೇಗಿದೆ. ಇವರು ಇಷ್ಟೆಲ್ಲ ಓಡಾಡ್ತಾರಲ್ಲ, ಒಬ್ಬ ಏನು ಕಾರ್ಪೊರೇಟ್ ಆಗೋದಕ್ಕೆ ಮತ್ತೊಂದು ಆಗೋದಕ್ಕೆ. ಫಸ್ಟ್ ಮನೆಯಲ್ಲಿ ಚೆನ್ನಾಗಿಟ್ಟಿರಪ್ಪ, ಮನೆಯನ್ನು ತಂದೆ ತಾಯಿನ ಚೆನ್ನಾಗಿಟ್ಟಿರಪ್ಪ, ಅವ್ರಿಗೊಂದು ಜೋಡಿ ಚಪ್ಪಲಿ ತಗೊಂಡ್ಕೊಡಿ. ಅದು ಮಾಡಲ್ಲ. ಬನ್ನಿ ಅದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ. ದರ್ಶನ್ ವಿರುದ್ಧ ಸಹಚರರ ಕುಟುಂಬ ಆಕ್ರೋಶ. ನನ್ನ ಮಗ ಅಮಾಯಕ ಎಂದು ತಾಯಿಯ ಕಣ್ಣೀರು. ಪವಿತ್ರ ಗೌಡ ವಿಚಾರವಾಗಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದಲ್ಲದೆ ಹಲ್ಲೆ ಮಾಡಿ ಕೊನೆಗೆ ಮರ್ಡರ್ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಆರೋಪಿಗಳಿಗೆ ಈಗ ಪೊಲೀಸರು ಫುಲ್ ಬೆಂಡೆತ್ತುತ್ತಿದ್ದಾರೆ. ಈ ಮಧ್ಯೆ ದರ್ಶನ್ ವಿರುದ್ಧ ರೇಣುಕಾಸ್ವಾಮಿ ಪೋಷಕರು ಹಾಗೂ ನಟನ ಸಹಚರರ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ತನ್ನ ಪತಿಯನ್ನ ಕ್ರೂರವಾಗಿ ಕೊಂದಿದ್ದಾರೆ. ನನ್ನ ಪತ್ನಿ ಗರ್ಭಿಣಿ ಅಂತ ಹೇಳಿದ್ರೂ ಕರುಣೆ ತೋರಲಿಲ್ಲ. ಅವರಿಗೆ ಶಿಕ್ಷೆ ಆಗಬೇಕು ಅಂತ ಪತ್ನಿ ಸಹನ ಕಣ್ಣೀರಿಟ್ರೆ ಮಗನ ಸಾವಿಗೆ ನ್ಯಾಯ ಸಿಗಬೇಕು, ದರ್ಶನ್ ಆ್ಯಂಡ್ ಟೀಮ್ಗೆ ಶಿಕ್ಷೆ ಆಗಬೇಕು ಅಂತೇಳಿ ರೇಣುಕಾಸ್ವಾಮಿ ಪೋಷಕರು ಒತ್ತಾಯಿಸಿದ್ದಾರೆ. ಜನ ಸೇರಿ ಒಂದೇ ಪಟ್ಟಿಗೆ ಹೊಡೆದಾರೆ, ಡ್ರಿಂಕ್ಸ್ ಮಾಡಿ ಹೊಡೆದಾರೆ. ನಮ್ಮ ಮನೆಯವ್ರು ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಬಿಟ್ಟಿಲ್ಲ ಸರ್. ಎಷ್ಟು ಕ್ರೂರವಾಗಿ ಕೊಲೆ ಮಾಡಿ ಆ ದರ್ಶನ್ ಸರಿಗೆ ಹಿಂಗೆ ಅನಿಸಿಲ್ಲ. ವಾರ್ನಿಂಗ್ ಮಾಡಿ ಬಿಟ್ಟಿದ್ರೆ ಹಾಕಿತ್ತು, ಪೊಲೀಸರಿಗೆ ಕೊಡ್ಬೇಕಿತ್ತು. ಅವ್ರು ಯಾಕೆ ಕಾನೂನು ಕೈಗೆ ತಗೊಂಡ್ರು. ಒಟ್ಟು ನಮ್ಮ ಮನೆಯವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ಅತ್ತಿ ಮಾವ ಬೇರೆ ವಯಸ್ಸಾಗೈತಿ, ನಮ್ಮ ಮನೆ ಡ್ಯೂಟಿ ಹೋಗಿದ್ರು, ನಮ್ಮ ಜೀವನ ಹೆಂಗೆ ರೂಪಿಸ್ಕೊಂತಿದ್ರು. ಈಗ ಮುಂದೆ ನಮ್ಮ ಪಾಪು ಹುಡ್ತತ್ತೆ ಅಪ್ಪ ಅಂತ ಕೇಳಿದ್ರೆ ನಾನು ಹೆಂಗೆ ಹೇಳ್ಬೇಕು, ಹಿಂಗೆ ನಾನು 5 ತಿಂಗಳು ಪ್ರೆಗ್ನೆಂಟ್ ಇದ್ದೇನೆ. ಏತ ಮಂಡ್ಯ ಮೂಲದ ನಂದೀಶ್ ಬಂಧನ ವಿಚಾರ ತಿಳಿದು ಪೋಷಕರು
ಪೋಷಕರು ಕಣ್ಣೀರಿಟ್ಟಿದ್ದಾರೆ. ನಂದೀಶ್ ಜೊತೆ ಭಾನುವಾರ ಸಂಜೆ ಮಾತನಾಡಿದ್ದೆ, ಆಮೇಲೆ ಸಂಪರ್ಕಕ್ಕೆ ಸಿಗ್ಲೇ ಇಲ್ಲ ಎಂದು ಕಣ್ಣೀರಿಟ್ಟಿದ್ದಾರೆ. ಇನ್ನು ಸಾಕಾಗ್ದು ಏನು ಮಾಡೋದು ಸರ್, ನಮ್ಗೆ ಹೆದರಿಕೆ ಆಗ್ಲಿವ ಸರ್. ಇರೋ ನಮ್ಮ ಮಗ ಹಿಂಗೆ ಯಾಕೆ ತಗೊಳಕೋದ್ರು, ಕೂಲಿ ಮಾಡಿ ಸಾಕಿರೋದು ಸರ್. ನಾನು ಯಾಕೆ ತಮ್ಮ ಹಿಂಗೆ ಮಾಡಿದ್ರು ಅಂದ್ರೆ ನನಗೆ ಗೊತ್ತಾಗಲ್ವ ಸರ್. ಹೆದರಿಕೆ ನನಗೆ ಸರ್. ಯಾವತ್ತೂ ಅವನಿಗೆ ಕಸಬ ಮಾಡಿ ಚಾಮಲಾಪುರದಲ್ಲಿ ಅಂದಿದ್ರೆ ನನಗೆ ಭಯ ಇರ್ತಿರ್ಲಿಲ್ಲ ಸರ್. ಯಾವತ್ತೂ ಆ ಕೆಲಸ ಮಾಡ್ದನಲ್ಲ ಸರ್ ಅವನು. ನನಗೇನೇ ಭಯ ಆಗಲ್ವ ಸರ್ ನನಗೆ. ಇನ್ನು ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ, ಪಿತೂರಿ ಮಾಡಿ ಕೇಸ್ನಲ್ಲಿ ಸಿಗಿಸಿದ್ದಾರೆ. 12 ವರ್ಷಗಳಿಂದ ದರ್ಶನ್ ಜೊತೆ ಇದ್ದಾನೆ. ನನ್ನ ಮಗ ಕೊಲೆ ಮಾಡೋ ವ್ಯಕ್ತಿ ಅಲ್ಲ ಅಂತ ಆರೋಪಿ ಪವನ್ ತಾಯಿ ಜಯಲಕ್ಷ್ಮಮ್ಮ ಹೇಳಿದ್ದಾರೆ. ನಮ್ಮ ಮಗ ಮಾಡಿಲ್ಲ ಅಂತ ನಮ್ಮ ಆತ್ಮಪೂರ್ವಕವಾಗಿ ಹೇಳ್ತೀವಿ ಕಣಪ್ಪ. ನಮ್ಮ ಮಗ ಅಷ್ಟೇ ಒಳ್ಳೆಯವನು, ಜನಕ್ಕೂ ಅಷ್ಟೇ ಒಳ್ಳೆ. ಅವನೇನೋ ಅವನ ಕೆಲಸ ಏನೋ ಅಷ್ಟು ಮಾಡ್ತಿದ್ದ ಅಷ್ಟೇ. ಅವನು ಯಾಕೆ ಓದವನ ಮೂಢಾತ್ಮ ಅಲ್ಲ ಅವನು. ಅವನು ಯಾವುದೋ ಒಂದು ನಂಬಿಕೆಗೋಸ್ಕರ ಅಲ್ಲಿ ಉಳ್ಕೊಂಡಿದ್ದ. ಇದ್ದಿದ್ದೇನು ಅವ್ರ ಹತ್ರ ಏನು ಹೊಡ್ಕೊಂಬಂದಾಕ್ಲಿಲ್ಲ, ನಮಗೆ ತಂದಾಕ್ಲಿಲ್ಲ. ನಾವು ಕಷ್ಟಪಡ್ತಾ ಇದ್ದೀವಿ. ನಾವು 10-15 ದಿವಸ ಕಟ್ಕೊಂಡು ಒತ್ತೆ ಇಟ್ಟಿಲ್ದೇನೆ ಸೊಪ್ಪಿಲ್ದೇನೆ ವಾತಾರೆ ಉಂಡ್ರೆ ಸಂಜೆ ಗಂಟೆ ಉಣ್ಣೋದೇನೆ ನಾವು ವ್ಯವಹಾರ ಮಾಡಿದ್ದೀವಿ. ಆದರೆ ನಾವು ಒಬ್ಬ ಮಗನ ಕೊಟ್ಟು ಇವತ್ತು ಇಂಥ ಪರಿಸ್ಥಿತಿ ಬರ್ತದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಹಿಂಗೆ ಆಯ್ತದೆ ಅಂತಲೂ ಗೊತ್ತಿರಲಿಲ್ಲ ನಮಗೆ. ಸ್ಟಾರ್ಗಳ ನಡುವೆ ಸಿಲುಕಿ ಅಭಿಮಾನಿಗಳ ಜೀವನ ತ್ರಿಶಂಕುವಾಗಿದೆ. ಹೆತ್ತ ಮಕ್ಕಳಿಗಾಗಿ ಪೋಷಕರು ಕಣ್ಣೀರಲ್ಲೇ ಕೈ ತೊಳೆಯುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸ್ಯಾಂಡಲ್ವುಡ್ನ ಸ್ಟಾರ್ ನಟನಿಗೆ ಬ್ಯಾನ್ ಭೀತಿ ಶುರುವಾಗಿದೆ. ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ ಫಿಲಂ ಚೇಂಬರ್ ಉಗಿದು ಹೊರಗಟ್ಟುತ್ತಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಅಭಯ್ಗೆ ಶುರುವಾಯಿತು ಬ್ಯಾನ್ ಭಯ. ಚಿತ್ರರಂಗದಿಂದ ಪೊರ್ಕಿಯನ್ನ ಹೊರಗಟ್ಟಲು ಆಗ್ರಹ. ನಟನೆ ಬೇರೆ, ವರ್ತನೆಯೇ ಬೇರೆ. ನಟನೆಯಲ್ಲಿ ಈತ ಬಾಸ್ ಆಗಿದ್ರು, ವರ್ತನೆಯಲ್ಲಿ ಅವನು ಪೊರ್ಕಿ. ಅಂತ ನಾಯಕ ನಮ್ಮ ಚಿತ್ರರಂಗಕ್ಕೆ ಬೇಡ. ಹೀಗಂತ ಸರ್ವ ಸಂಘಟನೆ ಕಾರ್ಯಕರ್ತರು ಫಿಲ್ಮ್ ಚೇಂಬರ್ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. ರಾಜ್ಯದ ಚಿತ್ರರಂಗವೇ ತಲೆ ತಗ್ಗಿಸುವಂತೆ ಮಾಡಿರುವ ನಟ ದರ್ಶನ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿದ್ರು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಶಿಸ್ತಿಲ್ಲ. ಯಾಕಂದರೆ ನಾವು ಮೇರು ನಟರುಗಳನ್ನ ನೋಡಿದ್ದೇವೆ. ಕರ್ನಾಟಕದ ರಾಜ್ಯ ಇವತ್ತು ತಲೆ ತಗ್ಗಿಸಿದಂಥ ವಾತಾವರಣ ನಿರ್ಮಾಣ ಆಗಿದೆ. ಅದರಿಂದ ಕೂಡಲೇ ದರ್ಶನ್ ಅವ್ರನ್ನೂ ಅಮಾನತ್ ಮಾಡಿ ಶಿಸ್ತಿಗೆ ಒಳಪಡಿಸ್ಬೇಕು. ಕನ್ನಡಿಗರ ಏನು ಇವತ್ತು ಘನತೆನ ಕಳೆದಿದ್ದಾರೆ ಅವ್ರನ್ನ ಕೂಡಲೇ ವಜಾ ಮಾಡಬೇಕು. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿರುವ ವಿಚಾರ ಚಿತ್ರರಂಗಕ್ಕೆ ಶೋಭೆ ತರುವಂತದ್ದಲ್ಲ ಅಂತ ಸಾರಾ ಗೋವಿಂದ್ ಹೇಳಿದ್ರು. ಸಮಾಜದಲ್ಲಿ ನಾವು ಒಳ್ಳೆಯ ರೀತಿ ನಡೆದುಕೊಳ್ಬೇಕು, ರಾಜಣ್ಣ, ಅಂಬರೀಶ್, ವಿಷ್ಣು ನೋಡಿ ಕಲಿಬೇಕು ಅಂತ ಹೇಳಿದ್ರು. ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಾವೆಲ್ಲರೂ ರಾಜ್ಕುಮಾರ್ ಅಂತವ್ರನ್ನ, ವಿಷ್ಣುವರ್ಧನ್ ಅವ್ರನ್ನ, ಅಂಬರೀಶ್ ಅಂಥವ್ರನ್ನ ನೋಡಿ ಕಲ್ತ್ಕೋಬೇಕು. ಎಲ್ಲೋ ಎಡವಿದ್ದಾರೆ ಅನಿಸುತ್ತೆ. ದಯಮಾಡಿ ಇವತ್ತು ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ. ಚಿತ್ರರಂಗದಲ್ಲಿ ಈಗಾಗಲೇ ಅನೇಕ ಘಟನೆಗಳು ನಡೆದು ಹೋಗಿದ್ದಾವೆ. ಈ ಘಟನೆಗಳು ಇನ್ನೂ ಮಾಸೋದಕ್ಕೆ ಮುಂಚೆನೇ ಇದೊಂದು ಘಟನೆ ಇವತ್ತು ಇಡೀ ಚಿತ್ರರಂಗಕ್ಕೆ ಶೋಭೆ ತರುವಂಥದ್ದಲ್ಲ. ನೋಡೋಣ, ಕಾನೂನಿದೆ. ಯಾರು ತಪ್ಪಿತಸ್ಥರೋ ಅವ್ರಿಗೆ ಶಿಕ್ಷೆ ಆಗಲಿ ಅನ್ನೋದೇ ನನ್ನ ಒಂದು ಬಯಕೆ. ಫಿಲ್ಮ್ ಚೇಂಬರ್ ದರ್ಶನ್ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಂತೂ ಪಕ್ಕ. ಆದ್ರೆ ಬ್ಯಾನ್ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಬೇಕಾಗಿದೆ. ಅದಕ್ಕಾಗಿ ಕಲಾವಿದರ ಸಂಘದ ಸಭೆ ನಡೆಸ್ತೀವಿ, ನಿರ್ಮಾಪಕರ ಜೊತೆಗೂ ಮೀಟಿಂಗ್ ಮಾಡ್ತೀವಿ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸುರೇಶ್ ಹೇಳಿದ್ದಾರೆ. ಕ್ರಮ ಅಂತ ಹೇಳ್ಬೋದು. 100% ತೊಳ್ತೀವಿ ಸರ್. ತಪ್ಪಿದ್ರೆ ತಪ್ಪೇ ಅಷ್ಟೇ. ಅದು ಚರ್ಚೆ ಮಾಡಿ ನಾನೊಬ್ಬನೇ ಕ್ರಮ ತೊಗೊಳಕ್ಕಾಗಲ್ಲ. ಇದಕ್ಕೆ ನಮ್ಮದೇ ಆದ ರೀತಿ ನೀತಿ ಇದೆ, ಅದನ್ನು ತಗೊಂತೀವಿ. ರೇಣುಕಾಸ್ವಾಮಿ ಮೇಲೆ ಕ್ರೌರ್ಯ ತೋರಿದ ದರ್ಶನ್ ಚಿತ್ರರಂಗದಿಂದಲೇ ಔಟ್ ಆಗೋ ಸ್ಥಿತಿಗೆ ತಲುಪಿದ್ದಾರೆ. ಈ ಹಂತದಲ್ಲಿ ಫಿಲ್ಮ್ ಚೇಂಬರ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ.